ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಭ್ರಮ ಚಾನಲ್. ನಾನು ನಿಮ್ಮ ಮನೆ ಹುಡುಗಿ ದೀಪಿಕಾ ಗೌಡ. ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನೀವು ನನ್ನ ತಮ್ಮನೇಲಿ ನೋಡಿರ್ತೀರಾ. ಹೌದು, ಈ ಒಂದು ಟಿಪ್ನ ನೀವು ಫಾಲೋ ಮಾಡ್ತು ಅಂತಂದರೆ ಮನೇಲಿ ನೀವು ಮಾಡಿದಷ್ಟು ಪಲಾವ್ ಖಾಲಿ ಆಗುತ್ತೆ. ಮತ್ತೆ ಮತ್ತೆ ಬೇಕು ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಹಾಗೆ ಬಿಗಿನರ್ಸ್ ಇದ್ದರೆ, ಇವಾಗ ಅಡುಗೆ ಕಲಿತಾ ಇದ್ದರೆ ಈ ಒಂದು ಟಿಪ್ಪು ನಿಮ್ಗೆ ಯೂಸ್ ಆಗುತ್ತೆ. ಮತ್ತು ಬ್ಯಾಚುಲರ್ಸ್ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಬೇಗ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಹೇಗೆ ಪಲಾವ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಇನ್ನೇನು ಮೊದಲೇ ಎಣ್ಣೆನ ಕಾಯಕ್ಕಿಟ್ಟು ನಾನು ಇಲ್ಲಿ ಹೋಲ್ ಸ್ಪೈಸಸ್ನ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ. ಗೋಡಂಬಿ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಗೋಡಂಬಿ ಹಾಕೋತಾ ಇದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಕಂದು ಬಣ್ಣಕ್ಕೆ ಬರ್ತಿದ್ದಂಗೆ ನಾನು ಇಲ್ಲಿ 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊತಾ ಇರಿ. ನಂತರ ಇಲ್ಲಿ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮೆಟೊ ಸ್ಮ್ಯಾಶ್ ಆಗೋವರೆಗೂ ಬಾಡಿಸ್ಕೊತಾ ಇರಿ. ಅದಾದ ನಂತರ ನಿಮಗೆ ಇಷ್ಟವಾಗಿರೋ ತರಕಾರಿಗಳನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದಿಟ್ಕೊಳ್ಳಿ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆನ ಸಣ್ಣದಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಅದಾದ ನಂತರ ನೆನೆಸಿಟ್ಟಿರೋ ಬಟಾಣಿ ಕೂಡ ತೊಳ್ಕೊಂಡು ತರಕಾರಿ ಬಟಾಣಿ ಎಲ್ಲನೂ ಕೂಡ ಕುಕ್ಕರ್ಗೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಮನೆಯಲ್ಲಂತೂ ಮಕ್ಕಳಿದ್ರೆ ಈ ತರಕಾರಿ ಹಣ್ಣನ್ನು ತಿನ್ನಿಸೋದೇ ನಮಗೊಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಹೆಂಗಾದರೂ ಮಾಡಿ ತಿನ್ನಿಸ್ಬೇಕು ಅಂತ ನಾವು, ಹೆಂಗಾದರೂ ಮಾಡಿ ಎತ್ತಿಡಬೇಕು ಅಂತ ಅವರು. ಈ ಒಂದು ಫೈಟ್ ಎಲ್ಲರ ಮನೇಲೂ ಇದ್ದಿದ್ದೆ. ಅದಕ್ಕೆ ನಾನು ಯಾವಾಗಲೂ ತರಕಾರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇರ್ತೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಖಾರದ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನದ ಪುಡಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಗರಂ ಮಸಾಲನಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಚಿಕನ್ ಮಸಾಲನಾದರೂ ಆ್ಯಡ್ ಮಾಡ್ಕೋಬೋದು. ಅರ್ಧ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ತೀರಾ ಒಂದು ಅರ್ಧ ಪ್ಯಾಕೆಟ್, ಫುಲ್ ಪ್ಯಾಕೆಟೆಲ್ಲ ಹಾಕೋಕೆ ಹೋಗ್ತಾರೆ ಕೆಲವೊಬ್ರು. ಆ ಥರ ಹಾಕಿಬಿಡಿ, ಟೇಸ್ಟೇ ಹಾಳಾಗೋಗುತ್ತೆ. ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಆವಾಗಲೇ ನಾನು ನಿಮಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅದೇನಪ್ಪ ಅಂತಂದರೆ ತರಕಾರಿಗೆ ಮಸಾಲೆ ಎಲ್ಲ ಹಾಕಿದ ನಂತರ ಅದು 50% ಇಲ್ಲೇ ಬಾಯ್ಲ್ಡ್ ಆಗಬೇಕು, ಎಣ್ಣೆ ಎಲ್ಲ ಬಿಟ್ಕೊಳ್ಳೋಷ್ಟು. ಆವಾಗಲೇ ಒಂದು ಫ್ಲೇವರ್, ಒಂದು ರುಚಿ ಎಲ್ಲ ಸಿಗೋದಂಥದ್ದು ನಿಮಗೆ. ಅದಾದ ನಂತರ ತೊಳೆದಿರೋ ಅಕ್ಕಿನ ಹಾಕ್ಕೊಂಡು ಮೇಲೆ ಸಾಂಬಾರು ಸೊಪ್ಪನ್ನ ಉದುರಿಸ್ಕೊಂಡು ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿದ್ರೆ ರೆಡಿ ಟು ಪಲಾವ್. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದೀರ ಅಂತಂದರೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.